ಎಲ್ಲರಿಗೂ ನಮಸ್ಕಾರ. ನನ್ನ ವಿಲೇಜ್ ಚಾನೆಲಲ್ಲಿ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ನಾನು ಗೆವಡಿಕಾಯಿ ಹಾರ್ವೆಸ್ಟ್ ಮಾಡಾಕತ್ತಿದ್ದೀನಿ. ಒಂದಿನ ಮಾರ್ಕೆಟಿಗೆ ಒಯ್ಬೇಕಂತಂದ್ರೆ ಒಂದಿನ ಮುಂಚೆನ ಹಿಂಗೆಲ್ಲ ಹರಿದು ಮಾಡಿ ನಾವು ಕಟ್ಟಿಡ್ಬೇಕಾಗ್ತತಿ. ಆವಾಗ ಮರುದಿನ ಅವ್ರು ಒಯ್ತಾ ಇರ್ತಾರೋ, ಅದಕ್ಕಾಗಿ ಈಗ ಸಂಜೆ ಹೊತ್ತನ್ಯಾಗ ಹರಿದು ಇಡಬೇಕು. ಸ್ವಲ್ಪ ಬಿಸಿಲನ್ನು ಕಡಿಮೆ ಇರ್ತೈತಿ, ಹಾಗಾಗಿ ಇವತ್ತು ಎಷ್ಟು ಕಾಯಿ ಹೊಂಟ್ತಾವ ಅಷ್ಟು ಹರಿದು ಇಡಬೇಕು ಅಂತ ಹೇಳಿ ಹೊಲ್ದಾಗ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಹರಿದ ಮುಗ್ಯಾಕೆ ಬಂತು. ಕೊನೆ ಸಾಲ ಐತಿ. ಇಷ್ಟ ಮುಗಿಸ್ಕೊಂಡು ಇನ್ನೂ ಭಾಳ ಕೆಲಸ ಐತಿ. ಭಾಳಷ್ಟು ಶ್ರಮ ಇರ್ತೈತಿ ಈ ಕೆಲಸದೊಳಗೆ. ನಾವು ಮಾರ್ಕೆಟ್ ಒಳಗೆ ಬಾರ್ಗಿಂಗ್ ಎಲ್ಲ ಮಾಡಿ ತಗೊಳ್ಳೋ ಹೊತ್ನ್ಯಾಗ ಸ್ವಲ್ಪ ಥಿಂಕ್ ಮಾಡಬೇಕು. ರೈತರಿಗೂ ಎಷ್ಟು ಕಷ್ಟಪಟ್ಟು ಬೆಳೆಸಿದಂತ ಇರ್ತೈತಿ, ಅದಕ್ಕಾಗಿ ವೇಸ್ಟು ಮಾಡಬಾರ್ದು. ಇದಾದ್ಮೇಲೆ ನಾವು ಎಮ್ಗಳ ಕಟ್ಟಿರ್ತೀವಿ ಹೊಲದೊಳಗೆ, ಅಲ್ಲೇ ಮೇಯ್ತಿರ್ತಾವ. ಮತ್ತು ಸಂಜೆ ಹಿಂಗೆ ಬಿಸ್ಕೊಂಡು ಬಂದ ಮನೆ ಹಂತ್ಯಾಕ ದನದ ಕೊಠಡಿ ಒಳಗೆ ಕಟ್ತೀವಿ. ಅದಕ್ಕಾಗಿ ಕಟ್ಟಿದಾಗ ಒಂದು ಸ್ವಲ್ಪ ಮೇವು ಒಗ್ಯಾಕಬೇಕು ಅಂತ ಹೇಳಿ ಈಗ ನಾ ಮೇವು ಕಡ್ಯಾಕತ್ತೇನೆ ನೋಡ್ರಿ. ಮೇವು ಕಡ್ಯಾಕ ಮಷೀನೂ ಇರ್ತೈತಿ. ಮಷೀನ್ ತೊಗೊಂಡ್ರು ಭಾಳ ಬೆಟ್ರ. ಯಾಕಂತಂದ್ರೆ ಯಾವುದೂ ಒಂದು ಸ್ವಲ್ಪ ಸಹಿತ ಇದನ್ನು ಮೇವು ಹಾಳಾಗಂಗಿಲ್ಲ. ಬಟ್ ನಾವು ತೊಗೊಳಕ್ಕಾಗಿಲ್ಲ, ಇನ್ನೂ ತೊಗೊಳ್ಬೇಕಾಗೈತಿ. ಈಗ ಹಿಂಗೆ ಸಣ್ಣಂಗೆ ಕಡ್ದ ಮೇವು ಒಗದ್ರೆ ಅವು ವೇಸ್ಟ್ ಮಾಡಂಗಿಲ್ಲ. ಹಂಗೆ ಅಕ್ಕಂಡ ನೀವು ಒಗದ್ರಿ ಅಂತಂದ್ರೆ ಅವು ಸರಿಯಾಗಿ ತಿನ್ನಂಗಿಲ್ಲ, ಎಲ್ಲ ಬಿಡ್ತಾವು. ಅದಕ್ಕಾಗಿ ಅವತ್ತಕ್ಕೂ ಈಜಿ ಆಗಲಿ ಅಂತ ಹೇಳಿ ಕಟ್ ಮಾಡಿ ಒಗ್ಯಾಕತ್ತಿದ್ದೀನಿ. ಹಂಗೆ ಒಂದೆರಡು ಆಡುಗಳು ಅದಾವು, ಅವತ್ತಕ್ಕೂ ಕೂಡ ಮುಂದಿಂದ ಸ್ವಲ್ಪ ತಪ್ಪಲದ ಒಗಿಬೇಕು. ಇವ್ರದ್ದು ಇನ್ಕಮ್ ಚಲೋ ಐತಿ. ಬಟ್ ಇವತ್ತಕ್ಕೆ ಹೆಂಗೆ ಅಂತಂದರೆ ವೆರೈಟಿ ಬೇಕಾಗ್ತತಿ ತಿನ್ನಕ್ಕೆ. ಅದಕ್ಕಾಗಿ ಇವತ್ತಕ್ಕೆ ಬೇರೆ ಬೇರೆ ಮೇವು ಹಾಕಬೇಕಾಗ್ತತಿ. ನಮ್ಮ ಊರೊಳಗೆ ಹಿಂಗೈತಿ ನೋಡ್ರಿ ಕ್ಲೈಮೇಟ್ ಹೆಂಗೈತಿ ಅಂತ ನೋಡ್ರಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಈಗ ಸ್ವಲ್ಪ ಹೊರಗಿಂದ ಸಾಯಂಕಾಲದ ಕೆಲಸ ಮುಗಿದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಬಿಸಿ ಒಂದು ಲೋಟ ಚಹಾ ಕುಡಿದು ಮತ್ತು ಸಂಜೆ ಅಡಿಗೆ ಅದು ಇದು ಮಾಡಬೇಕಾಗ್ತತಿ. ಮಾಡೋಣ ಬರ್ರಿ ಅಂತ ಫ್ರೆಂಡ್ಸ. ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣಂತ. ಬಾಯ್.